ಇಲ್ಲ, ನಾವು ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಕೂಡ ಅವರು ಗಮನಕ್ಕೆ ತಂದಿದ್ದೇವೆ. ಬೆಂಗಳೂರು ನೀರು, ಕುಡಿಯೋ ನೀರಿನ ಸುರಕ್ಷತೆಗೆ ಎಲ್ಲ ಸಹಕಾರವನ್ನು ಅವರಿಂದ ನಾವು ಕೇಳಿದ್ದೇವೆ. ಈಗ ಕಾವೇರಿ ಕ್ಯಾಚ್ಮೆಂಟಲ್ಲಿ ಸ್ವಲ್ಪ ಮಳೆ ಆಗುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಹಾಗೂ ಎಲ್ಲ ಕೋರ್ಟ್ ನಿರ್ದೇಶನಗಳು ಕೂಡ ಕುಡಿಯುವ ನೀರಿಗೆ ಆದ್ಯತೆ ಕೊಡಲೇಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಕೂಡ ಇರುವಂತಹದ್ದು. ಹಾಗಾಗಿ ಕುಡಿಯುವ ನೀರಿನ ಅವಶ್ಯಕತೆ ಅದು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರಾಗಲಿ, ಮಂಡ್ಯ ಆಗಲಿ, ಹಾಸನ ಆಗಲಿ ಅಥವಾ ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಲಿ, ಎಲ್ಲೇ ಆಗಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದಲ್ಲೂ ಕೂಡ ಕುಡಿಯೋ ನೀರಿಗೆ ಆದ್ಯತೆ ಅಂತ ತೀರ್ಮಾನ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ನಿಗಾ ಇಟ್ಟು ಗಮನಿಸ್ತಾ ಇದ್ದೇವೆ. ಕುಡಿಯೋ ನೀರಿನ ಭದ್ರತೆಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. There is a water deficiency, there is rain deficiency in the state, and there is drought, and there is a Kaveri issue. But still, Chief Minister and the entire cabinet are camping in Delhi for the cabinet issue. Why the government is least bothered about the people? Called for a massive protest as well tomorrow. Opposition party, it's a democratic setup. They are free to do their activities. I have no comment to make on that. They are welcome to exercise their freedom. Yes. Thank you.